ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದ್ರೌಪದಿಯ ಸ್ವಯಂವರಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಕೃಷ್ಣ ದ್ವಾರಕೆಗೆ ಹಿಂತಿರುಗಿ ಬರ್ತಾನೆ. ಅವನಿಗೆ ಅಲ್ಲಿ ಇದ್ದ ಒಂದು ವಾತಾವರಣ ಹಿತವಾಗಿ ಇರೋದಿಲ್ಲ. ಏಕೆಂದರೆ ಜನರು ಧರ್ಮಕ್ಕೋಸ್ಕರ ಬಾಳದೆ ತಮ್ಮ ತಮ್ಮ ಸುಖಗಳಲ್ಲಿ ಮುಳುಗಿ ಹೋಗಿರ್ತಾರೆ. ಶಾಂತವಾಗಿ ಜೀವನ ಮಾಡಿದ್ರೆ ಸಾಕು, ನಾವು ಇತರೆ ಧರ್ಮ ಅದೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಳ್ಕೊಂಡಿರ್ತಾರೆ. ಕೃಷ್ಣ ಅಲ್ಲಿ ತನ್ನ ಹಿರಿಯರಿಗೆ ಮತ್ತು ಗೆಳೆಯರಿಗೆ, ಸಾಮಂತರಿಗೆ, ಸರ್ದಾರರಿಗೆ ಎಲ್ಲರಿಗೂ ಕೂಡ ವಿವರಿಸಿ ಹೇಳ್ತಾನೆ, ಧರ್ಮವಾಗಿ ನಾವು ಇರೋದು ಒಳ್ಳೆಯದು, ಧರ್ಮಕ್ಕೆ ಬೆಂಬಲವನ್ನು ಕೊಡಬೇಕು. ಹಾಗಾಗಿ ಈ ದುರ್ಯೋಧನ ಪುಷ್ಕರವನ್ನು ವಶಪಡಿಸಿಕೊಂಡು ಚೇಕಿತಾನನನ್ನು ಓಡಿಸಿದ್ದಾನೆ. ಅದು ಅವನು ನಮ್ಮ ಯಾದವರಲ್ಲಿ ಒಬ್ಬ ಅವನು. ಹಾಗಾಗಿ ನಾವು ಆ ಒಂದು ರಾಜ್ಯವನ್ನು ಅವನು ಹಿಂತಿರುಗಿ ಕೊಡೋ ಹಾಗೆ ಮಾಡಬೇಕು. ಜೊತೆಗೆ ದ್ರೌಪದಿಗೆ ಸ್ವಯಂವರ ಆಗತ್ತೆ. ಆ ಸ್ವಯಂವರದಲ್ಲಿ ನಮ್ಮವರೇ ಯಾರಾದರೂ ಹೋಗಿ ಸಾಧ್ಯವಾದರೆ ಅವಳನ್ನು ಗೆಲ್ಲಬೇಕು. ಇಲ್ಲ ಅಂತಂದರೆ ಅವಳು ಜರಾಸಂಧನ ಮೊಮ್ಮಗನ ಮದುವೆ ಆಗೋ ಒಂದು ಅವಕಾಶಗಳು ಬಹಳ ಇರುತ್ತೆ. ಹಾಗೆ ಆಯಿತು ಅಂತಂದರೆ ಮತ್ತು ಅಧರ್ಮ ಮೇರೆ ಮೀರಿ ನಿಂತ್ಕೊಳ್ಳುತ್ತೆ ಅಂಥೇಳಿ ಎಲ್ಲ ಹೇಳ್ತಾನೆ. ಆದರೆ ಅವನು ಎಷ್ಟು ಹೇಳಿದ್ರೂ ಯಾರೂ ಅವನ ಮಾತಿಗೆ ಪುರಸ್ಕಾರವನ್ನು ಕೊಡೋದಿಲ್ಲ. ಆರ್ಯಾವರ್ತದಲ್ಲಿ ಏನಾದರೂ ನಡೆದ್ರೆ ನಮಗೆ ಏನಾಗಬೇಕಾಗಿದೆ, ನಮ್ಮ ಪಾಡಿಗೆ ನಾವು ಸುಖವಾಗಿ ಸಮೃದ್ಧಿಯಾಗಿ ಇದ್ದೀವಿ, ಅಲ್ಲಿ ಏನಾದರೆ ನಮಗೇನು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಾರೆ. ಆ ಸತ್ರಾಜಿತ ಕೂಡ ಇದೇ ಮಾತನ್ನು ಹೇಳ್ತಾನೆ. ಶಾಂತಿಯಿಂದ ಆದ ಲಾಭಗಳನ್ನು ಸತ್ರಾಜಿತ ವರ್ಣಿಸ್ತಾನೆ. ಬೇಕಾದಷ್ಟು ಸುಖ ಸಂಪತ್ತು ಹೆಚ್ಚಾಗಿದೆ, ಅದನ್ನು ವೃದ್ಧಿ ಮಾಡಿಕೊಳ್ಳೋದು ನಮ್ಮ ಕೆಲಸ. ಭಗವಂತ ಯಾದವರಿಗೆ ಬದುಕನ್ನು ನೀಡಿದ್ದಾನೆ. ಆ ಬದುಕನ್ನು ನಾವು ಬೇರೆಯವರ ಜಗಳಗಳಲ್ಲಿ ಹಾಳು ಮಾಡ್ಕೊಳ್ಳೋದು ಬೇಡ, ಸುಖವಾಗಿ ಇರೋಣ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಸೌರಾಷ್ಟ್ರದಲ್ಲಿ ಅಷ್ಟೇ ಅಲ್ಲದೆ ಇಡೀ ಆರ್ಯಾವರ್ತದಲ್ಲಿ ಧರ್ಮ ಸಂಸ್ಥಾಪನೆಯ ಕೆಲಸಕ್ಕೋಸ್ಕರ ಯಾದವರು ಶಪಥ ಮಾಡಿದ್ದಾರೆ. ಹಾಗೆ ನಡ್ಕೋಬೇಕು ಅಂತ ಕೃಷ್ಣ ಹೇಳಿದ್ರೂ ಕೂಡ ಯಾವುದೇ ಒಂದು ಪ್ರಯೋಜನ ಆಗೋದಿಲ್ಲ. ಅಲ್ಲಿ ಯಾರ್ದೋ ಯುದ್ಧಕ್ಕೆ ಹೋಗ್ಬಿಟ್ಟು ನಾವು ಯಾಕೆ ಸಾಯಬೇಕು ಅಂತ ಹೇಳಿಬಿಟ್ಟು ಬಹಳಷ್ಟು ಸರ್ದಾರರು ಅಭಿಪ್ರಾಯವನ್ನು ಪಡ್ತಾರೆ. ಇಲ್ಲಿವರೆಗೂ ಕೃಷ್ಣನ ಮಾತನ್ನು ಒಪ್ತಿದ್ದವರು ಕೂಡ ಬಲರಾಮ ಹೇಳಿದ ಹಾಗೆ ಅವನ ಸಲಹೆಗೆ ಪುಷ್ಟಿ ಕೊಡ್ತಾರೆ. ಅಂದರೆ ಪುಷ್ಕರವನ್ನು ದುರ್ಯೋಧನ ಆಕ್ರಮಿಸ್ಕೊಂಡಿದ್ದಾನೆ, ಮರ್ಯಾದೆಯಾಗಿ ಅದನ್ನು ನಾವು ಒಪ್ಕೊಂಡ್ಬಿಟ್ರೆ ಆಯಿತು, ಅವನನ್ನು ಹಿಂದಿರುಗಿ ನಮ್ಮ ದ್ವಾರಕೆಗೆ ಕರ್ಕೊಂಡ್ಬಿಟ್ರೆ ಆಯಿತು, ಆಗ ಅವನು ಇಲ್ಲಿ ನಮ್ಮಲ್ಲಿ ಇರ್ತಾನೆ. ಇನ್ನು ಸಾತ್ಯಕ್ಕೆ, ಕೃತವರ್ಮ, ಕೃಷ್ಣ ಇವರು ಬೇಕಾದರೆ ಸ್ವಯಂವರಕ್ಕೆ ಹೋಗಲಿ, ಆದರೆ ಸ್ಪರ್ಧೆಗೆ ನಿಲ್ಲೋದು ಬೇಡ. ಏಕೆಂದರೆ ಜರಾಸಂಧನ ಕ್ರೋಧವನ್ನು ಎದುರಿಸಬೇಕಾಗತ್ತೆ, ಜೊತೆಗೆ ದ್ರೋಣನ ದ್ವೇಷವನ್ನು ಪಡಿಬೇಕಾಗತ್ತೆ. ಇವೆಲ್ಲ ಪಡ್ಕೊಂಡು ಆ ದ್ರೌಪದಿಯನ್ನು ಗೆದ್ದುಕೊಂಡು ನಮಗಾಗಬೇಕಾಗಿರೋದು ಏನಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಅಭಿಪ್ರಾಯ ಪಡ್ತಾರೆ. ಇಂಥ ಸಭೆಯಿಂದ ಬಹಳ ಸಂಕಟಗೊಂಡು ಕೃಷ್ಣ ಹಿಂತಿರುಗಿ ಬರ್ತಾನೆ. ತಾನು ಅಷ್ಟೊಂದು ಚೆನ್ನಾಗಿ ರಚನೆ ಮಾಡಿದ್ದ ಯೋಜನೆ ಎಲ್ಲ ಶೂನ್ಯ ಆಯ್ತಲ್ಲ ಅನ್ಸುತ್ತೆ ಅವನಿಗೆ. ಯಾದವರಿಂದ ಪೂರ್ತಿ ಆಶಾಭಂಗ ಆಯ್ತಲ್ಲ ಅಂದ್ಕೊಳ್ತಾನೆ. ಉತ್ತರದಲ್ಲಿ ಆಗ್ತಾ ಇದ್ದ ಹೊಸ ಬದಲಾವಣೆಗಳನ್ನು ತಿಳ್ಕೊಳ್ಳದೆ ಇವರು ಬರೀ ತತ್ಕಾಲದ ಸುಖವನ್ನು ನೋಡ್ತಾ ಇದ್ದಾರೆ. ಅವರ ಇಷ್ಟಾರ್ಥ ಸಿದ್ಧಿಯಾದರೆ ಮಾತ್ರ ತಾನು ಅವರ ರಕ್ಷಕ ಅಂತ ಒಪ್ಕೊಳ್ತಾರೆ. ಈಗ ಸುಖ ಸಂಪತ್ತುಗಳಲ್ಲಿ ಮುಳುಗಿ ಹೋಗಿದ್ದಾರೆ. ಈಗ ತಮ್ಮ ಧರ್ಮ ಅಂತ ಕೃಷ್ಣ ಭಾವಿಸಿರೋದು ಅವ್ರಿಗೆ ಸಂಬಂಧನೇ ಇಲ್ಲ. ಆರ್ಯಾವರ್ತದಲ್ಲಿ ಧರ್ಮದ ಜೀವನ ನಡೆಯೋ ಹಾಗೆ ಯಾದವರು ಮಾಡಬೇಕು ಅಂತೇಳಿ ಕೃಷ್ಣನ ಗುರಿ ಏನಿತ್ತು ಅದು ಈಗ ಎಲ್ಲರಿಗೂ ಒಂದು ರೀತಿಯ ಹುಚ್ಚಾಗಿ ಕಾಣ್ತಾ ಇದೆ. ಇವನಿಗೇನೋ ಒಂದು ಹುಚ್ಚು ಹಿಡಿದಿದೆ ಅಂತ ಎಲ್ಲರೂ ಭಾವಿಸ್ಕೊತಾ ಇರ್ತಾರೆ. ಇದನ್ನು ನೋಡಿ ಕೃಷ್ಣನಿಗೆ ಬಹಳ ವ್ಯಥೆ ಆಗುತ್ತೆ. ಆರ್ಯಾವರ್ತದ ಯೋಗಕ್ಷೇಮದಲ್ಲಿ ತಮ್ಮ ಹಿತನೂ ಅಡಗಿದೆ ಅನ್ನೋದು ಅವ್ರು ಯಾರಿಗೂ ಅರ್ಥ ಆಗ್ತಿಲ್ವಲ್ಲ ಅಂತ ಅವನಿಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಚೇಕಿತಾನನಿಗೆ ದುರ್ಯೋಧನ ಮಾಡಿರೋದು ಅನ್ಯಾಯ, ಅದನ್ನು ನಾವು ಸರಿ ಮಾಡಬಹುದು. ಸರಿ ಮಾಡೋದರಿಂದ ಏನಾಗುತ್ತೆ, ಈ ಆರ್ಯಾವರ್ತದ ಮೇಲೆ ಆಧಿಪತ್ಯ ಮಾಡೋಕ್ಕೆ ಅಂತ ಜರಾಸಂಧನ ಏನಾದರೂ ಬಂದರೆ ಅದನ್ನು ನಾವು ತಡಿಬಹುದು. ಜೊತೆಗೆ ಅಧರ್ಮದ ಪ್ರವಾಹವನ್ನು ಕೂಡ ನಾವು ತಡಿಬಹುದು ಅಂಥೇಳಿ ಇಷ್ಟೆಲ್ಲ ಹೇಳಿದ್ರೂ ಅದು ಯಾರ ಮನಸ್ಸನ್ನು ಪ್ರವೇಶ ಮಾಡೋದೇ ಇಲ್ಲ. ದ್ರೋಣ ಮತ್ತು ದ್ರುಪದರ ದ್ವೇಷವನ್ನು ಕಡೆಗಾಣಿಸೋ ಬಯಕೆ ಅಂತೂ ಅಲ್ಲಿದ್ದವರಲ್ಲಿ ಯಾರಿಗೂ ಇರೋದಿಲ್ಲ. ಅವ್ರ ಪಾಡಿಗೆ ಅವ್ರು ಏನಾದರೂ ಜಗಳ ಆಡ್ಕೊಳ್ಳಿ, ನಮಗೇನಾಗಬೇಕಾಗಿದೆ, ನಮ್ಮ ಪಾಡಿಗೆ ನಾವು ಸುಖವಾಗಿದ್ದೀವಲ್ಲ ಅಂಥೇಳಿ ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ.
ಸ್ವಯಂವರದ ಸಮಯದಲ್ಲಿ ಪಂಚಪಾಂಡವರನ್ನು ಮತ್ತೆ ಪ್ರಪಂಚಕ್ಕೆ ತಂದು ತೋರಿಸಿ ಸಾಧ್ಯ ಆದರೆ ದ್ರೌಪದಿಗೂ ಅರ್ಜುನನಿಗೂ ಮದುವೆ ಮಾಡಬೇಕು ಅನ್ನೋ ಯೋಚನೆ ಇವನ ಯೋಚನೆ. ಅದು ಯಾರಿಗೂ ಗೊತ್ತಿರೋದಿಲ್ಲ, ತಾನು ಅವ್ರಿಗೆ ಹೇಳೋ ಹಾಗೂ ಇಲ್ಲ. ಒಂದು ವೇಳೆ ಹೇಳಿದ್ರೆ ಎಲ್ಲರೂ ನಕ್ಬಿಡ್ತಾರೆ. ಏಕೆಂತಂದರೆ ಅವರು ಸತ್ತೇ ಹೋಗಿದ್ದಾರೆ ಅಂತ ಎಲ್ಲರೂ ತಿಳ್ಕೊಂಡಿರೋದು. ಸತ್ತು ಹೋಗಿರೋನು ಹೇಗೆ ಬರ್ತಾನೆ, ಹೇಗೆ ಮದುವೆ ಆಗ್ತಾನೆ ಅಂತ ಎಲ್ಲರೂ ಇವನನ್ನು ಹೀಯಾಳಿಸಬಹುದು ಅಂತ ಹೇಳಿಬಿಟ್ಟು ಇವನು ಯಾರ ಹತ್ರನೂ ಏನೂ ಹೇಳದೆ ಸುಮ್ಮನಿರ್ತಾನೆ. ಇನ್ನು ದ್ರೋಣನ ಶಿಷ್ಯ ಆಗಿರೋದ್ರಿಂದ ಅರ್ಜುನನನ್ನು ಅವಳು ಒಪ್ಪದೇನೂ ಇರಬಹುದು, ಅಥವಾ ಒಂದು ವೇಳೆ ಒಪ್ಪಿಕೊಂಡ್ರೂ ಕೂಡ ಆಶಾಭಂಗ ಆಯಿತು ಅಂತ ಹೇಳಿಬಿಟ್ಟು ಉಳಿದ ರಾಜರು ಸ್ವಯಂವರವನ್ನೇ ಮುರಿಬಹುದು. ಜೊತೆಗೆ ಜರಾಸಂಧ ದ್ರೌಪದಿಯನ್ನು ಅಪಹರಿಸಲೂಬಹುದು. ಏನೇನೋ ಆಗೋಕ್ಕೆ ಹೋಗ್ತಾ ಇದೆಯಲ್ಲ, ತಾನು ಅಂದ್ಕೊಂಡಿರೋದು ಒಂದು ಆಗ್ತಾ ಇರೋದು ಒಂದು ಅಂತ ಕೃಷ್ಣನಿಗೆ ಮತ್ತೆ ಮನಸ್ಸಿನಲ್ಲಿ ವ್ಯಥೆ ಶುರು ಆಗುತ್ತೆ. ಸರ್ವ ಸಾಮರ್ಥ್ಯ ಸಂಪನ್ನರಾಗಿದ್ದರೂ ಕೂಡ ಈ ಯಾದವರು ಚೇಕಿತಾನನಿಗೆ ಮತ್ತೆ ರಾಜ್ಯವನ್ನು ಕೊಡಿಸಿ ಅರ್ಜುನನಿಗೆ ವಧುವನ್ನು ಕೊಡಿಸೋಕ್ಕೆ ದಾರಿ ಮಾಡ್ತಾರೆ ಅಂತ ತಾನು ಅಂದ್ಕೊಂಡಿದ್ದ ಆಶಾಸೌಧ ಅದರ ತಳಹದಿನೇ ಕುಸಿದು ಹೋಯಿತು, ಎಲ್ಲ ಮಣ್ಣು ಪಾಲಾಯಿತು ಅಂತ ಕೃಷ್ಣ ಅಂದ್ಕೊಳ್ತಾನೆ. ಅಂದರೆ ಅನೇಕ ವರ್ಷಗಳಲ್ಲಿ ಮೊಟ್ಟ ಮೊದಲನೇ ಸಲ ಕೃಷ್ಣನಿಗೆ ತನ್ನ ಆತ್ಮವಿಶ್ವಾಸ ಹಾರು ಹೋಗುತ್ತೆ. ವಿಷ ಪರೀಕ್ಷೆಗೆ ನಾನು ಸಿಕ್ಕಾಕ್ಕೊಂಡೆ ಅನಿಸುತ್ತೆ ಅವನಿಗೆ. ಏನು ಮಾಡೋಕ್ಕೂ ದಿಕ್ಕು ತೋರೋದಿಲ್ಲ. ತನ್ನ ಕಷ್ಟಗಳನ್ನು ಹೇಳ್ಕೊಡೋಕ್ಕೂ ಕೂಡ ಯಾರೂ ಹತ್ತಿರದಲ್ಲಿಲ್ಲ. ಉದ್ದವ ದೂರ ಇರ್ತಾನೆ. ಇನ್ನು ಸಾತ್ವಿಕಿ ಸ್ವಾಮಿ ಭಕ್ತ, ಜೊತೆಗೆ ಇವನ ನಾಯಕತ್ವವನ್ನು ಒಪ್ಕೊಳ್ಳೋ ಅಂಥವರು ಒಪ್ಕೊಳ್ತಾರೆಯೇ ವಿನ ಇವನು ಹೇಳಿದ್ದನ್ನೆಲ್ಲವನ್ನೂ ಕೂಡ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇರೋದಿಲ್ಲ. ಹಾಗಾಗಿ ಇಂಥ ಸಾಹಸವನ್ನು ನಾನು ಯಾಕೆ ಕೈಗೊಳ್ಳಕ್ಕೆ ಹೋದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗತ್ತೆ ಅವನಿಗೆ. ಇನ್ನು ಕುಟುಂಬ ಅಂತ ತಗೊಂಡ್ರೆ ತಾಯಿ ದೇವಕಿ ಮತ್ತು ಹೆಂಡತಿಯರಾದ ರುಕ್ಮಿಣಿ, ಶೈಬ್ಯೆ, ಇವರು 3 ಜನವು ಅವನ ಹೃದಯದಲ್ಲಿ ಏನೋ ತುಮುಲ ನಡೀತಾ ಇದೆ ಅಂಥೇಳಿ ಅರ್ಥ ಮಾಡ್ಕೊಳ್ತಾರೆ. ಪ್ರತಿಯೊಬ್ಬರು ತಮ್ಮ ತಮ್ಮ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ತೋರಿಸ್ತಾರೆ. ತಾಯಿ ದೇವಕಿ ತುಂಬ ಪ್ರೇಮಮಯಿಯಾಗಿರ್ತಾಳೆ, ರಕ್ಷಣಾ ಕಾತುಳೆ ಆಗಿರ್ತಾಳೆ. ಅವನ ಈ ವಿಷ ಪರೀಕ್ಷೆಯ ನೆರಳು ಕುಟುಂಬದವರ ಸಂಬಂಧಗಳಲ್ಲಿ ಎಲ್ಲೆಲ್ಲೂ ಬೀಳದ ಹಾಗೆ ಎಚ್ಚರಗೊಳ್ತಾಳೆ. ಮತ್ತು ತನ್ನ ಪ್ರಿಯನಾದ ಗೋವಿಂದನ ಸುತ್ತ ತನ್ನದೇ ಒಂದು ಸ್ವಪ್ನದಲ್ಲಿ ವಿಹರಿಸ್ತಾವಳು. ಅವನು ದೇವರು. ಹಾಗಾಗಿ ಅವನ ಭವಿಷ್ಯಕ್ಕೆ ನಾವು ಚಿಂತೆ ಮಾಡೋದು ಬೇಡ. ಅವನು ಎಂತಹ ಒಂದು ವಿಷಮ ಪರಿಸ್ಥಿತಿ ಬಂದರೂ ಕೂಡ ಅವನು ಎದುರಿಸ್ತಾನೆ ಅಂಥೇಳಿ ಅವಳು ತಿಳ್ಕೊಂಬಿಟ್ಟಿರ್ತಾಳೆ. ಇನ್ನು ಅವನ ಹೆಂಡತಿ ವಿದರ್ಭದ ರಾಜಕುಮಾರಿ ರುಕ್ಮಿಣಿಗೆ ತಾಯ್ತನದಿಂದ ಮೈ ಬಂದಿರುತ್ತೆ, ದುಂಡಾಗಿರ್ತಾಳೆ, ಮೊದಲಿಗಿಂತ ಚೆಲುವೆ ಆಗಿರ್ತಾಳೆ. ಅವಳಿಗೆ ತನ್ನ ಗಂಡನಲ್ಲಿ ಪರಮ ಭಕ್ತಿ ಮತ್ತು ಶ್ರದ್ಧೆ ಇರುತ್ತೆ. ಅವನಿಗೆ ಎಂದಿಗೂ ಅಪಜಯ ಅನ್ನೋದು ಇಲ್ಲವೇ ಇಲ್ಲ. ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರನೇ ಅವನು ಹುಟ್ಟಿದ್ದಾನೆ. ಅವನ ವಿಜಯ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಪ್ರಭಾವಶಾಲಿಯಾಗಿರುತ್ತೆ. ಹಾಗಾಗಬೇಕು ಅಂದರೆ ಈ ಥರ ಅಡಚಣೆಗಳೆಲ್ಲ ಬಂದೇ ಬರುತ್ತೆ. ಅದನ್ನು ಅವನು ಅತ್ಯಂತ ಸುಲಭವಾಗಿ ಎಲ್ಲವನ್ನು ನಿವಾರಿಸ್ಕೊಳ್ತಾನೆ ಅಂಥೇಳಿ ಅಂದ್ಕೊಳ್ತಾ ಇರ್ತಾಳೆ. ಅಂದರೆ ಒಬ್ಬ ನಿಜವಾದ ಹೆಂಗಸು ಹೇಗೆ ಶ್ರದ್ಧಾ ವಿಶ್ವಾಸಗಳನ್ನು ಗಂಡನಿಗೆ ನೀಡ್ತಾಳೋ ಆ ಥರ ಅವಳು ಅದನ್ನು ನೀಡ್ತಾ ಇರ್ತಾಳೆ. ಗಂಡಸಿಗೆ ಅದೇ ಅತ್ಯಂತ ಬಲಿಷ್ಠವಾದ ಆಶ್ರಯ ಆಗಿರುತ್ತೆ. ಇನ್ನು ಇನ್ನೊಬ್ಬ ಹೆಂಡತಿಯಾದ ಕರವೀರಪುರದ ರಾಜಕುಮಾರಿ ಶೈಬ್ಯ ಬಹಳ ಜಾಣೆ. ಅವಳು ಜಾಗರೂಕಳಾಗಿರ್ತಾಳೆ. ತನ್ನ ಪ್ರಭುವಿನ ಹೃದಯದಲ್ಲಿ ನಡೀತಾ ಇದ್ದಂತಹ ಈ ತುಮುಲವನ್ನು ಸುಲಭವಾಗಿ ಗುರುತಿಸ್ತಾಳೆ. ಕಷ್ಟ ಬಂದಾಗ ಅದನ್ನು ಎದುರಿಸೋದ್ರಲ್ಲಿ ಅವನಂತ ಸಮರ್ಥರು ಯಾರೂ ಇಲ್ಲ. ಹಾಗಾಗಿ ಅವನನ್ನು ಪುರುಷ ಶ್ರೇಷ್ಠ ಅಂತ ಎಲ್ಲರೂ ಅಂತಾರೆ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಎಂತಹ ಘೋರವಾದ ಹೋರಾಟವಾಗಲಿ, ಗಂಭೀರವಾದ ಹೋರಾಟವೇ ಆಗಲಿ, ಮಿಂಚಿನ ವೇಗದಲ್ಲಿ ನುಗ್ಗುತ್ತಾನೆ ಸರ್ವನಾಶ ಆಗುವಂಥ ಪ್ರಸಂಗ ಬಂದಾಗ ಕೂಡ ಅವನು ಅದನ್ನು ಗೆದ್ದು ಬರ್ತಾನೆ. ಇದೆಲ್ಲವನ್ನು ಅವಳು ನೋಡಿರ್ತಾಳೆ. ಹಾಗೆ ಅವನಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ, ಅದರಿಂದ ಅವನೆಲ್ಲವನ್ನು ಗೆಲ್ತಾನೆ ಅಂತ ಅವಳು ಅರಿತುಕೊಂಡಿರ್ತಾಳೆ. ಬಹಳ ಮಿತವಾಗಿ ಮಾತಾಡ್ತಾ ಇರ್ತಾಳೆ. ಆದರೆ ಕೃಷ್ಣನ ಮನಸ್ಸಿನ ಒಂದು ಬಾವು ಬಳಕುಗಳನ್ನು ಪ್ರತಿಯೊಂದನ್ನು ಅವಳು ಗಮನಿಸ್ತಿರ್ತಾಳೆ. ಒಂದು ತನ್ನ ನೋಟದಿಂದ ಅಥವಾ ಒಂದು ಸನ್ನೆಯ ಮಾತಿನಿಂದ ಅವನ ಆತ್ಮವಿಶ್ವಾಸಕ್ಕೆ ಪುಟವನ್ನು ಕೊಡ್ತಾ ಇರ್ತಾಳೆ. ಹೀಗೆ ತನ್ನ ತಾಯಿ ಮತ್ತು ತನ್ನ ಹೆಂಡತಿಯರು ತನ್ನಲ್ಲಿಟ್ಟಿದ್ದ ಶ್ರದ್ಧೆ ಮತ್ತು ವಿಶ್ವಾಸಗಳನ್ನು ಕೃಷ್ಣ ಮನಸಾರೆ ಮೆಚ್ಚಿರ್ತಾನೆ. ಹಾಗೆಯೇ ತನ್ನ ಸಹಜವಾದ ಸ್ಥೈರ್ಯವನ್ನು ಮತ್ತು ಮಂದಹಾಸವನ್ನು ಕೂಡ ಕಾಪಾಡಿಕೊಂಡಿರ್ತಾನೆ. ಆದರೆ ಒಳಗೊಳಗನೆ ಅವನ ಜೀವ ಬಹಳ ಘಾಸಿಗೊಂಡಿರುತ್ತೆ. ಏಕೆಂದರೆ
ಈಗ ನಡೀತಿರೋದು ಅಂದರೆ ಈಗ ಸದ್ಯದ ಪರಿಸ್ಥಿತಿ ಏನಿದೆ, ಅದರ ನಿಜ ಸ್ವರೂಪ ಏನಿದೆ, ಅದನ್ನು ಅವನನ್ನು ತುಂಬ ಕಾಡ್ತಾ ಇರುತ್ತೆ. ಯಾದವರು ಇಷ್ಟೊಂದು ಹತವೀರ್ಯರಾಗ್ಬಿಟ್ಟಿದ್ದಾರೆ ಅಂತ ಅವನಿಗನ್ಸುತ್ತೆ. ಅವನು ಕಲ್ಪಿಸ್ಕೊಂಡಿದ್ದ ಧರ್ಮದ ಶೀಘ್ರದ ವಿಜಯದ ಆಸೆ, ಅದಕ್ಕಾಗಿ ಅವನು ಮಾಡ್ತಿದ್ದ ಯೋಜನೆ ಎಲ್ಲವೂ ಹಾಳಾಯ್ತಲ್ಲ ಅಂದ್ಕೊಳ್ತಾನೆ. ಇನ್ನು ಅವನ ಪಾಲು ಉಳಿದಿರೋದೇನು ಅಂದರೆ ಸ್ವಯಂವರಕ್ಕೆ ಹೋಗೋದು, ತನ್ನ ಕೈಲಾದದ್ದನ್ನು ಮಾಡೋದು. ಆದರೆ ಈಗ ಸ್ವಯಂವರಕ್ಕೆ ಹೋದರೆ ಅವನ ಧರ್ಮದ ಗಾಂಭೀರ್ಯದ ಪ್ರಭಾವ ಎಲ್ಲೂ ಬೀಳೋದಿಲ್ಲ. ಬೇರೆ ಅತಿಥಿಗಳ ಹಾಗೆ ಇವನು ಒಬ್ಬ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಏಕೆಂದರೆ ಯಾದವರು ಸಂಪೂರ್ಣವಾಗಿ ಇವನಿಗೆ ಬೆಂಬಲವಾಗಿ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಅಲ್ಲಿ ಗೊತ್ತಾಗಿ ಹೋಗ್ಬಿಡುತ್ತೆ. ಉದ್ಧವನ ಒಂದು ರಾಯಭಾರ ಇರುತ್ತೆ, ಅದೇನನ್ನ ವಿಫಲ ಆಯಿತು ಅಂದರೆ ಭೀಷ್ಮನ ನ್ಯಾಯನಿಷ್ಠೆಗೆ ಅವನು ಮಾಡಿದ ಭಿನ್ನಹ ಪರಿಣಾಮಕಾರ ಆಗಿದ್ದರೆ ಪರವಾಗಿಲ್ಲ. ನಾಗರು ಪುಷ್ಕರರನ್ನು ಬಲಪ್ರದರ್ಶನ ಮಾಡಿ ಕಿತ್ಕೊಳ್ತಾರೆ ಅನ್ನೋ ನಂಬಿಕೆ ನನಗೆ ಇಲ್ಲ ಅಂತ ಅವನಿಗನ್ಸುತ್ತೆ. ಚೇಕಿತ ನನಗೆ ಪುಷ್ಕರವನ್ನು ಕೊಡಿಸದೇ ಇದ್ದರೆ ತಾನು ಸಂಪೂರ್ಣವಾಗಿ ಸೋತು ಹೋದ ಹಾಗೆ ಅಂಥೇಳಿ ಕೃಷ್ಣ ಅಂದ್ಕೊಳ್ತಾನೆ. ಏಕೆಂದರೆ ಉದ್ಧವನ ಮುಖಾಂತರ ಅವನು ಒಂದು ಸಂದೇಶವನ್ನು ಕಳಿಸಿರ್ತಾನೆ. ಹಾಗೆ ನಾಗರ ಕಾರ್ಕೋಟಕನ ಒಂದು ಸಂದೇಶವನ್ನು ಕಳಿಸಿರ್ತಾನೆ. ಅದರ ಪ್ರಕಾರ ಕಳೆದು ಹೋಗಿದ್ದ ಚೇಕಿತ ನನಗೆ ಅವನ ರಾಜ್ಯವನ್ನು ಹಿಂತಿರುಗಿ ಮತ್ತೆ ಕೊಡಬೇಕು. ಹಾಗೆ ನೀವು ಕೊಟ್ಟರೆ ನಾನು ಅಲ್ಲಿಗೆ ಬರ್ತೀನಿ, ನನ್ನನ್ನು ನೀವು ಸ್ವಾಗತ ಮಾಡಿ ಅಂತ ಹೇಳಿ ಕಳಿಸಿರ್ತಾನೆ. ಈಗ ನೋಡಿದ್ರೆ ಅಂದರೆ ಒಂದು ವೇಳೆ ಅವ್ರು ಹಾಗೆ ಮಾಡದೇ ಇದ್ದರೆ ಯುದ್ಧ ಮಾಡಲಿಕ್ಕೂ ಕೂಡ ಎಲ್ಲ ಯಾದವರು ಸಿದ್ಧವಾಗಿರ್ತಾರೆ ಅನ್ನೋ ಒಂದು ಸಂದೇಶವನ್ನು ಕೂಡ ಕಳಿಸಿರ್ತಾನೆ. ಆದರೆ ಈಗ ಇಲ್ಲಿ ಪರಿಸ್ಥಿತಿ ಬೇರೆ ಆಗಿರುತ್ತೆ. ಇವನು ಹಾಗೆ ಹೇಳಿದ್ದಕ್ಕೆ ಅಲ್ಲಿದ್ದ ಯಾದವರೆಲ್ಲರೂ ನಾವು ಯಾಕೆ ಯುದ್ಧ ಮಾಡಬೇಕು, ಚೇಕಿತ ನನಗೆ ರಾಜ್ಯ ಹೋದರೆ ಹೋಗಲಿ, ಅವನ ದ್ವಾರಕೆಗೆ ಹಿಂತಿರುಗಿ ಬರ್ತಾನೆ, ಇಲ್ಲಿ ನಮ್ಮೊಂದಿಗೆ ಇರ್ತಾನೆ. ಇನ್ನು ಆ ಸ್ವಯಂವರ ಆದರೆ ಆಗಲಿ, ಹೋದರೆ ಹೋಗಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಇವನಿಗೆ ಬೆಂಬಲವಾಗಿ ನಿಲ್ಲೋದನ್ನು ವಿರೋಧಿಸ್ತಿರ್ತಾರೆ. ಹಾಗಾಗಿ ಇವನಿಗೆ ಒಂದು ರೀತಿಯ ಆತಂಕ ಶುರುವಾಗ್ಬಿಡುತ್ತೆ. ತಾನು ಯೋಜನೆ ಮಾಡಿದ ಹಾಗೆ ಪಂಚಪಾಂಡವರು ಎಲ್ಲರ ಕಣ್ಣಿಗೂ ಕಾಣಿಸೋ ಹಾಗೆ ಸ್ವಯಂವರಕ್ಕೆ ಪ್ರಕಟವಾಗಲಿಲ್ಲ ಅಂದರೆ ಮತ್ತೆ ಮೊದಲಿನ ಹಾಗೆ ಅವರು ಕುರುವಂಶದ ಅಧೀನದಲ್ಲಿ ನಿಸ್ಸಹಾಯಕರಾಗಿ ಬೀಳಬೇಕಾಗತ್ತೆ. ಸೋದರರಲ್ಲಿ ಸಂಘರ್ಷಣೆ ಕೂಡ ಮೊದಲಾಗತ್ತೆ, ಅಥವಾ ಪ್ರಾರಂಭ ಆಗದೇನೂ ಕೂಡ ಇರಬಹುದು. ಇನ್ನು ದುರ್ಯೋಧನಂದು ಹಸ್ತಿನಾಪುರದಲ್ಲಿ ಮೇಲ್ಗೈ ಆಗತ್ತೆ. ಇದ್ರ ಜೊತೆಗೆ ಆರ್ಯವರ್ತದ ಬದ್ಧವೈರಿ ಆಗಿದ್ದ ಜರಾಸಂಧ ಏನು ಮಾಡ್ತಾನೆ, ಪಾಂಚಾಲ ರಾಜಪುತ್ರಿ ದ್ರೌಪದಿಯನ್ನೇನಾದರೂ ಕರ್ಕೊಂಡು ಹೋಯಿತು ಅಂದರೆ ಆರ್ಯ ಧರ್ಮದ ತೇಜಸ್ಸಿಗೆ ಕಾರಣವಾಗಿರ್ತಕ್ಕಂತಹ ಋಷಿ ಮುನಿಗಳ ಆಶ್ರಮಗಳು ಇವುಗಳಿಗೆಲ್ಲ ರಕ್ಷಣೆ ಸಿಕ್ಕೋದಿಲ್ಲ. ಆಶ್ರಮಗಳು ಬಾಡಿ ಹೋಗುತ್ತೆ, ಬಿದ್ದು ಹೋಗುತ್ತೆ, ಸತ್ಯ ಅನ್ನೋದು ಇಲ್ದಂಗಾಗುತ್ತೆ, ಯಜ್ಞ ತಪಸ್ಸುಗಳು ಇಲ್ಲದ ಹಾಗಾಗತ್ತೆ. ಎಂತಹ ಬಾಳಾಗತ್ತಲ್ಲ ಇದು ಅಂಥೇಳಿ ಕೃಷ್ಣ ಯೋಚನೆ ಮಾಡ್ತಾ ಹೋಗ್ತಾನೆ. ಪರಿಸ್ಥಿತಿಯ ಬಗ್ಗೆ ಅವನು ಯೋಚನೆ ಮಾಡಿದಷ್ಟು ಕೂಡ ಏನೋ ಲೋಪ ಇದೆ, ಏನೋ ತಪ್ಪಾಗ್ತಾ ಇದೆ. ಎಲ್ಲರೂ ನನ್ನನ್ನು ದೇವರು ಅಂತ ಕರೆದಿದ್ರು, ಆದರೆ ನಾನು ನೋಡಿದ್ರೆ ಇಷ್ಟೊಂದು ದೌರ್ಬಲ್ಯಗಳ ರಾಶಿ ಆಗಿಬಿಟ್ಟಿದ್ದೀನಲ್ಲ. ನಾನು ಪವಾಡಗಾರ ಅಂತ ಎಲ್ಲರೂ ತಿಳ್ಕೊಂಡಿದ್ರು, ಆದರೆ ನನ್ನ ಕೈಯಲ್ಲಿ ಈ ಪವಾಡವನ್ನು ಕೂಡ ಮಾಡೋಕ್ಕಾಗ್ತಾ ಇಲ್ವಲ್ಲ. ನಾನು ಜಾಣ ಅಂತ ಎಲ್ಲರೂ ಹೇಳ್ತಾರೆ, ಯಾರಿಗೂ ಇಲ್ಲದೇ ಇರೋ ಅದೃಷ್ಟ ನನಗಿದೆ ಅಂತೇಳಿ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಅದು ಯಾವುದೂ ಇಲ್ಲಿ ಸಮಯಕ್ಕೆ ಸಹಾಯ ಮಾಡ್ತಾ ಇಲ್ವಲ್ಲ ಅಂಥೇಳಿ ಕೃಷ್ಣ ಅಂದ್ಕೊಳ್ತಾನೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.